ಇನ್ನು ಸಿಎಂ ಹಾಗೂ ಎಚ್ಡಿಕೆ ನಡುವೆ ಸಾಮಾಜಿಕ ನ್ಯಾಯದ ಫೈಟ್ ಜೋರಾಗಿ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರು ಮೊದಲು ಜನತಾ ದಳದಲ್ಲಿ ಇದ್ರು, ಅಧ್ಯಕ್ಷರೂ ಆಗಿದ್ರು, ಬಳಿಕ ಅವರನ್ನ ಹೊರಗಡೆ ಹಾಕಿದ್ರು. ಅವರ ನಡುವೆ ಏನೇನೋ ವಿಚಾರ ಇರುತ್ತೆ, ಅದ್ರ ಬಗ್ಗೆ ನಾನು ಉತ್ತರ ಕೊಡೋದಕ್ಕಾಗುತ್ತಾ? ಸಿಎಂ ಅವರು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಿದ್ದಾರೆ, ಅದರಡಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಹೊಸದಾಗಿ ಅವ್ರು ಏನೂ ಮಾಡಬೇಕಾಗಿಲ್ಲ, ಹಿಂದಿನಿಂದ ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ. ಒಂದು ಕಡೆ ನೋಡ್ಬೋದು, ಈಗ ಒಂದು ಕಡೆ ಒಕ್ಕಲಿಗ ಫೈಟ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಕೌಂಟರ್ಗೆ ಎಚ್ಡಿಕೆ ಪ್ರತಿ ಕೌಂಟರ್ ಕೊಟ್ಟಿದ್ದಾರೆ. ಒಂದು ಕಡೆ ಒಕ್ಕಲಿಗರು ಬೆಳೆಸಿದ್ದು ಕಾಂಗ್ರೆಸ್ ಅಂತೀರಿ, ಬರೀ ಬುರುಡೆ. ವಿಧಾನಸೌಧ ಕಟ್ಟಿದ ಕೆಂಗಲ್ ಅವರಿಗೆ ಇಂಥ ಹಲವಾರು ವಿಚಾರಗಳನ್ನ ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಪ್ರಸ್ತಾಪವನ್ನ ಮಾಡಿದ್ದು ನೋಡಿದ್ವಿ. ಜೊತೆಗೆ ಒಕ್ಕಲಿಗ ನಾಯಕ ಯಾರಾದ್ರೂ ಆದ್ರೆ ಅದು ಕಾಂಗ್ರೆಸ್ನಿಂದಲೇ ಆಗ್ತಾರೆ ಅಂತ ಒಂದು ಕಡೆ ಸಿಎಂ ಹೇಳುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಎಚ್ಡಿಕೆ ಫೈಟ್ ಕೊಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇದೀಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮೊದಲು ಜನತಾದಳದಲ್ಲಿದ್ರು, ಅಧ್ಯಕ್ಷರೂ ಆಗಿದ್ರು, ಬಳಿಕ ಅವರನ್ನ ಹೊರಗಡೆ ಹಾಕಿದ್ರು. ಅವರ ನಡುವೆ ಏನೇನೋ ವಿಚಾರಗಳಿರುತ್ತೆ, ಅದ್ರ ಬಗ್ಗೆ ನಾನು ಉತ್ತರ ಕೊಡೋಕ್ಕಾಗತ್ತಾ ಅಂತ ಹೇಳಿ ಇಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ? ಅವರು ಜನತಾದಳದಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳು ಜನತಾದಳದಲ್ಲಿ ಇದ್ರು, ಮೊದಲು ಅಧ್ಯಕ್ಷರಾಗಿದ್ರು ಕೂಡ, ಮತ್ತು ಅವ್ರನ್ನ ಹೊರಗಡೆ ಹಾಕಿದ್ರು. ಆದ್ರಿಂದ ಅವರು ಏನೆಲ್ಲ ವಿಚಾರಗಳಿರುತ್ತೆ ನಮಗದೇನು ತಿಳಿದಿರಲ್ಲ, ಅದ್ರ ಬಗ್ಗೆ ನಾನು ಉತ್ತರ ಕೊಡೋಕ್ಕಾಗುತ್ತೆ. ಅಲ್ಲ, ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧವಾಗಿದ್ದಾರೆ. ಇಡೀ ಜೀವನದಲ್ಲಿ ಅವರು ಅದ್ರ ಬಗ್ಗೆನೇ, ಆ ಐಡಿಯಾಲಜಿ ಮೇಲೆ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಹೊಸದಾಗೇನು ಅವ್ರು ಮಾಡಬೇಕಾಗಿರೋದು ಏನೂ ಇಲ್ಲ. ಅವರು ಹಿಂದಿನಿಂದಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ಅವರ ರಾಜಕೀಯನೇ ಅಡಿಪಾಯ ಸಾಮಾಜಿಕ ನ್ಯಾಯದ ಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಅವ್ರೇನು ಇವತ್ತು ಮಾಡೋದೇನಿಲ್ಲ. ಯಾರ್ಯಾರು ಏನೇನು ಮಾತಾಡ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ?